A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಗೋಪಿ ಭಾಗಿ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನ ಖಂಡಿಸಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರ ಗೌಡ ಅವರು ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದ್ದು ರಾಜ್ಯ ಸರ್ಕಾರ ಕುರ್ಚಿ ಜಂಜಾಟದಲ್ಲಿ ಕಾಲಹರಣ ಮಾಡುತ್ತಿದೆ. ಪ್ರತಿದಿನ ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಧಾರಾವಾಹಿ ರೂಪದಲ್ಲಿ ಅಧಿಕಾರ ಗದ್ದುಗೆ ಯಾರಿಗೆ ನೀನಾ ನಾನಾ ಎಂಬಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಗ್ಗ ಜಗ್ಗಾಟದಲ್ಲಿ ತೊಡಗಿದ್ದಾರೆ. ಇದರಿಂದ ರೈತರ ಜ್ವಲಂತ ಸಮಸ್ಯೆಗಳನ್ನು ಕೇಳುವವರು ಇಲ್ಲದ್ದಾಗಿದ್ದಾರೆ. 5 ಗ್ಯಾರಂಟಿ ನೀಡಿದ್ದೇವೆ ಎಂದು ಜನರನ್ನ ನಂಬಿಸಿ ಖಜಾನೆಯನ್ನ ಲೂಟಿ ಮಾಡುತ್ತಿದ್ದಾರೆ ಎಂದು ದೂರಿದರು. ರೈತರು ಬೆಳೆದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಜಿಲ್ಲೆಯಲ್ಲಿ ಕೆರೆಗಳಿಗೆ ಕಬ್ಬಿನಿಂದ ನೀರು ತುಂಬಿಸುವ ಪೈಪ್ ಕೆಟ್ಟು ನಿಂತಿದ್ದಾಗಲೇ ಕಳೆದಿದೆ. ಇನ್ನೂ ಸಹ ದುರಸ್ತಿ ಮಾಡುತ್ತಿಲ್ಲ. ಬಡವರು ಹಾಗೂ ಮಧ್ಯಮ ವರ್ಗಗಳ ವಿರೋಧಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಜನರಿಗೆ 10 ರೂಪಾಯಿ ನೀಡಿ ದುಬಾರಿ ತೆರಿಗೆಗಳನ್ನು ವಿಧಿಸಿ 100 ರೂಪಾಯಿ ಪಡೆದುಕೊಳ್ಳುತ್ತದೆ. ಇಂತಹ ನೀತಿಗೆಟ್ಟ ಸರ್ಕಾರ ನಮಗೆ ಬೇಕಾ ಎಂದು ಪ್ರಶ್ನೆ ಮಾಡಿದರು. ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಮಾತನಾಡಿ, ರೈತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನ ಮರೆತಿದೆ. ರೈತರ ಕಣ್ಣಿಗೆ ಕಾರಣವಾಗಿದ್ದು ರೈತರ ಶಾಪ ತಟ್ಟಲಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿದ್ದರೂ ರಾಜ್ಯ ಸರ್ಕಾರವು ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭಿಸಿಲ್ಲ. ರಾಜ್ಯದ ರೈತರು ಅನೇಕ ಸಮಸ್ಯೆ ಎದುರಿಸುತ್ತಿದ್ದು ಇದ್ಯಾವುದರ ಗೊಡವೆಯೂ ನಮಗೆ ಸಂಬಂಧಿಸಿದ್ದಿಲ್ಲ ಎನ್ನುವಂತೆ ಕಿವಿ ಕೇಳಿಸದ ಮಾತನಾಡಲು ಬಾರದಂತಹ ಸರ್ಕಾರವಾಗಿದೆ ಎಂದರು. ಪ್ರತಿಭಟನಾಕಾರರು ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕೆಎಂ ರಾಜಶೇಖರ್ ರೆಡ್ಡಿ, ಅರುಣ್ ಬಾಬು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ನಗರ ಅಧ್ಯಕ್ಷ ಗೋವಿಂದರಾಜು, ಗಾಜಾಲ ಶಿವ, ಅಂಜಪ್ಪ ದೇವರಾಜ್, ಕುರಟಹಳ್ಳಿ ಡಾಬಾ ಮಂಜುನಾಥ್, ಪ್ರದೀಪ್, ರೈತ ಮುಖಂಡ ತ್ಯಾಗರಾಜ್, ಬನಹಳ್ಳಿ ಮಂಜುನಾಥ್, ಆಂಜನೇಯ ರೆಡ್ಡಿ, ಪ್ರತಾಪ್, ಬಟ್ಲಹಳ್ಳಿ ಶಿವಣ್ಣ, ಶಿವಾರೆಡ್ಡಿ, ಮಂಜುನಾಥ್, ಆಂಜನೇಯ ರೆಡ್ಡಿ, ಅಶೋಕ್, ಶ್ರುತಿ, ದೇವರಾಜ್ ಮತ್ತಿತರರು ಇದ್ದರು. ಸೇರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ರಾಮಚಂದ್ರ ಭಾಗವಹಿಸಿದ್ದಾರೆ, ರೈತರ ಜಿಲ್ಲಾಧ್ಯಕ್ಷರು ಹಾಗೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇವತ್ತು ಏನಪ್ಪಾ ಅಂದ್ರೆ ಅನ್ನದಾತರಿಗೆ ಬೆಂಬಲ ಬೆಲೆ ಯಾವುದೇ ಒಂದು ಮಾವುಗಾಗ್ಬೋದು, ಶ್ರೀನಿವಾಸಪುರ ಮಾವು ಹೆಚ್ಚು ಮಾವುಗಾಗ್ಬೋದು ಕೊಡ್ತಾ ಇಲ್ಲ. ಇವತ್ತು ಮೆಕ್ಕೆಜೋಳಕ್ಕೆ ಇದುವರೆಗೂ ಖರೀದಿ ಕೇಂದ್ರ ತೆರೀಬೇಕಾಗಿತ್ತು. ಚಿಂತಾಮಣಿಯಲ್ಲಿ ಇವತ್ತು ಖರೀದಿ ಕೇಂದ್ರ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಅಲ್ಲಿ ತೆಗೆದಿಲ್ಲ. ಇವತ್ತು ರೈತರಿಗೆ ಯಾವುದೇ ಒಂದು ಗೊಬ್ಬರದ ರೇಟ್ ಇಂದ ಹಿಡಿದು ರೈತರ ಕಡೆಯ ಕ್ರಿಮಿನಾಶಕದಿಂದ ಹಿಡಿದು ಎಲ್ಲ ಬೆಲೆನೂ ಹೆಚ್ಚಾಗಿದೆ. ಇವತ್ತು ರೈತನಿಗೆ ಎಲ್ಲ ಕೊಟ್ಟು ಬೆಳೆ ಕೈಗೆ ಬರೋ ಅಷ್ಟೊತ್ತ ಬೆಲೆ ಮಾತ್ರ ಇಳಿದೋಗುತ್ತೆ. ಅವ್ನು ಯಾವ ತರ ಬದುಕಬೇಕು ಅಂತ ಒಂದು ಅಧ್ಯಯನನೂ ಮಾಡ್ತಾ ಇಲ್ಲ. ಇವರು ಮುಂಚೆಗ ಕಿತ್ಲಾಡ್ಕೊಂಡು ಇವತ್ತು ದುಡ್ಡೆ ದಿವಾಳಿ ಮಾಡಿಕೊಂಡು 63ರಿಂದ 80% ಟ್ಯಾಕ್ಸ್ಗಳ ಟೈಪು ಲಕ್ಷಾನ್ ಬೆಳೆಸ್ಕೊಂಡು ಎಲ್ಲೇ ಹೋದ್ರು ಯಾವುದೇ ಒಬ್ಬ ರೈತನ ಫೈಲು ಮುಂದುವರಿಯಲ್ಲ, ಯಾವುದೇ ತಾಲೂಕು ಆಫೀಸಲ್ಲಿ ಆಗಲ್ಲ. ನಾವು 15,000 ಕೋಡಿ ಮಾಡಿದ್ದೀರಿ, 8,500 ಕೋಡಿ ಮಾಡಿದ್ದೀರಿ. ಯಾವ ಕೋಡಿ ಮಾಡಿರೋದು? ರೈತರಿಗೆ ಸರ್ಕಾರ ಕೊಟ್ಟಂತ ಜಮೀನ್ ಕೋಡಿನಾ? ಇಲ್ಲ ನಾವುಗಳು ರೈತರಿಂದ 3,000 5,000 ಕಟ್ಸ್ಕೊಂಡು ರೈತರಿಂದ 5 ಗುಂಟೆ 10 ಗುಂಟೆ ಇವಾಗದ ಕೋಡಿ ಇಲ್ಲ. ಯಾವ ಕೋಡಿ ಮಾಡಿರೋದು? ಇವತ್ತು ರೈತರಿಗೆ ಅನ್ಯಾಯ ಮಾಡುವಂತ ಸರ್ಕಾರ, ಕೇಂದ್ರ ಸರ್ಕಾರ ಕಣ್ಣು ತರಿಸಿ ಕಲ್ಯಾಣಿ ಯೋಜನೆ ಅಂತ ಮಾಡಿ ನಿನ್ನೆ ತಾನೇ ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಹಾಗೆ ಇವತ್ತು ಅದ್ರ ಪರವಾಗಿ ಪ್ರತಿ ಗಾಯಾಳು ರೈತನಿಗೆ 10 ಲಕ್ಷ, ರೈತನು ಏನನ್ನ ಹೆಚ್ಚು ಕಮ್ಮಿ ಆದ್ರೆ 50 ಲಕ್ಷ ರೈತನ ಪ್ರತಿ ಬೆಳೆಗೂ ಇನ್ಸೂರೆನ್ಸ್ ಕಟ್ಟುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಮುಂದೆ ಬರ್ಲಿ. ರೈತ ಅನ್ನದಾತರ ಮನೆ ಹಾಳಾದ್ರೆ ದೇಶ ಹಾಳಾಗುತ್ತೆ ಅಂತ ಕೇಂದ್ರದ ಸರ್ಕಾರ, ನರೇಂದ್ರ ಮೋದಿ ಅವರ ತಂಡ, ಬಿಜೆಪಿ ನಂಬಿರುವಂತ ಸಿದ್ಧಾಂತಗಳು. ಅವ್ರಿಗೋಸ್ಕರ ಇವಾಗ ತಿಂಗಳಿಗೆ 2,000 ಕಳಿಸೋದನ್ನ 5,000 ಮಾಡಬೇಕು ಅಂತಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಬಗ್ಗೆ ಎಲ್ಲಾ ಸಬ್ಸಿಡಿಗಳು ಘೋಷಣೆ ಮಾಡ್ತಾ ಇದೆ. ಯೂರಿಯಾಗಳಿಂದ ಹಿಡಿದು ಅದನ್ನ ಸಾವಯವ ಕೃಷಿ ಮುಖಾಂತರ ಬೆಳವಣಿಗೆ ಆಗಬೇಕು, ಮದ್ದುಗಳು ಇರ್ಬೋದು ಅಂತೇಳಿ ಇವತ್ತು ಅದಕ್ಕೂ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಮಂಡನೆ ಮಾಡಿ ಇವತ್ತು ರೈತರ ಪರವಾಗಿದೆ. ಈ ರಾಜ್ಯ ಸರ್ಕಾರ ನಿದ್ದೆ ಹೋಗ್ತಾ ಇದೆ. ಸರ್ಕಾರ ಸೀಟ್ ಬರೋದಕ್ಕೆ
ರೈತರ ಪರ ಇರ್ತೀವಿ, ಹೆಣ್ಮಕ್ಳ ಪರ ಇರ್ತೀವಿ, ಬಡವ ಪರ ಇರ್ತೀವಿ ಅಂತ ಹೇಳಿ ಅವರು ಪ್ರಮಾಣ ಮಾಡಿ ಗ್ಯಾರಂಟಿ ಕೊಟ್ಟು ಇವತ್ತು ಸರ್ಕಾರ ಬಂದು 2.5 ವರ್ಷ ಆಯ್ತು. ಇವತ್ತು ಇದೇ ನಮ್ಮ ಚಿಂತಾಮಣಿಯಲ್ಲಿ ಶಿಡ್ಲಘಟ್ಟದಲ್ಲಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಾರೆ. ನಂದು 25 ಎಕರೆ ಮಾವಿದೆ. ಆ ಮಾವನ್ನ ಬೆಳೆಯೋದಕ್ಕೆ 25 ಎಕರೆ 5-6 ಲಕ್ಷ ನಾನೇ ಖರ್ಚು ಮಾಡಿದ್ದೆ. ಆದ್ರೆ 50 ರೂಪಾಯಿ ಬಂದಿದೆ. ಸರ್ಕಾರದಲ್ಲಿ ಬೆಂಬಲ ಬೆಲೆ ಕೊಡ್ಬೇಕಂತ ಘೋಷಣೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು. ಇದುವರೆಗೂ ಕೂಡ ಇರ್ತಕ್ಕಂಥ ಆಡಳಿತದಲ್ಲಿ ರೈತರನ್ನ ಗುರುತಿಸಿ ಇದುವರೆಗೂ ದುಡ್ಡು ಕೊಟ್ಟಿಲ್ಲ. ಇವ್ರು ಇನ್ನೇನ್ ಸರ್ಕಾರ ನಡೆಸ್ತಾರೆ? ಇವರು ಯಾವ ಪುರುಷಾರ್ಥಕ್ಕೆ ಇವ್ರ ಅಧಿಕಾರ ಇರ್ಬೇಕು? ಇವರಿಗೆ ರೈತರು ಏನಾಗ್ಬೇಕು? ವರ್ಷಕ್ಕೊಂದು ಬೆಳೆ ಮಾವು ಬೆಳೆಗೆ ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ 3 ತಿಂಗಳ ಬೆಳೆ ಬೆಳೀತಕ್ಕಂಥ ತರಕಾರಿಗಳಿಗೆ ಹಾಳಾಗಿರ್ತಕ್ಕಂಥ ರೈತರು ನೋಡ್ತಾರ ಇವರು? ಇವರಿಗೆ ಯೋಗ್ಯತೆ ಇಲ್ಲ. ಇನ್ನ 2.5 ವರ್ಷ ಇದೆ. ಇನ್ಮೇಲಾದ್ರೂ ಅವ್ರಿಗೇನೋ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರ ಪರವಾಗಿ ನಿಂತು ಏನಾದ್ರು ಕೆಲಸ ಮಾಡ್ಬೇಕಂತ ಇದ್ರೆ ಅವ್ರನ್ನ ದೇವ್ರು ಕಾಪಾಡ್ತಾರೆ, ರೈತರು ಕಾಪಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಇದೆ. ಈ ಸರಿ ಈ 3 ಇಲ್ಲ ಅಂತ ಹೋದ್ರೆ ಕಿತ್ತು ಬಿಸಾಕ್ತಾರೆ. ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಭಾರತ ಆಗ್ತದೆ, ಭಾರತ ಮುಕ್ತ ಕಾಂಗ್ರೆಸ್ ಆಗ್ತದೆ. ಇವ್ರಿಗೆ ಎಚ್ಚರಿಕೆ, ಇವ್ರು ಒಳ್ಳೇದಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರೈತರ ಪರ ನಿಂತಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಅವ್ರು ತಿನ್ನ ಕೂಟ ಸಿಗಲ್ಲ. ನಮ್ಮ ಹೋರಾಟ ರೈತರ ಪರ ಇದೆ. ನಾವು ಗಟ್ಟಿಯಾಗಿ ರೈತರ ಪರ ನಿಲ್ತೀವಿ ಅಂತ ಹೇಳಿ